ಎಲ್ಲರಿಗೂ ನಮಸ್ಕಾರ. ನಾನು ಮೃತ್ಯುಂಜಯ್ ಕಬ್ಬೂರ್. ದ್ವಿತೀಯ PUCಯ ಇತಿಹಾಸ ಪಠ್ಯದ 4ನೇ ಅಧ್ಯಾಯ ಪ್ರಾಚೀನ ಭಾರತ, ಅದರಲ್ಲಿ ಉಪ ಅಧ್ಯಾಯ 4.5 ಗುಪ್ತರು. ಈ ಅಧ್ಯಾಯಕ್ಕೆ ಅಥವಾ ಈ ತರಗತಿಗೆ ನಿಮ್ಮೆಲ್ಲರಿಗೂ ಅತ್ಯಂತ ಆದರದ ಸ್ವಾಗತ. ನಾವು ಈಗಾಗಲೇ ಈ ಹಿಂದಿನ ಎಲ್ಲ ತರಗತಿಗಳ ಬಗ್ಗೆ ವಿಡಿಯೋವನ್ನು ಮಾಡಿದ್ದೇವೆ. ನೀವು ಯಾರಾದರೂ ಅವುಗಳನ್ನು ನೋಡಿಲ್ಲ ಅಂತಾದರೆ ದಯವಿಟ್ಟು ಅವುಗಳನ್ನು ಸಹ ನೋಡ್ರಿ. ಇದನ್ನು ನೋಡಿ ಮುಂದೆ ಬರುವಂತಹ ಎಲ್ಲ ವಿಡಿಯೋಗಳನ್ನು ಸಹ ನೋಡಿ. ನೀರಿನಲ್ಲಿ ಬಿದ್ದರೆ ಪ್ರಾಣ ಹೋಗುವುದಿಲ್ಲ, ಆದರೆ ನೀರಿಗೆ ಬಿದ್ದಾಗ ಈಜಲಿಕ್ಕೆ ಬಾರದಿದ್ದರೆ ಪ್ರಾಣ ಹೋಗ್ತದೆ. ಪರಿಸ್ಥಿತಿ ಎಂದೂ ಸಮಸ್ಯೆ ಆಗಲಾರದು, ಆದರೆ ಆ ಪರಿಸ್ಥಿತಿಯನ್ನು ಎದುರಿಸಲಾಗದಿದ್ದರೆ ಅದೇ ಸಮಸ್ಯೆ ಆಗ್ತದೆ. ಹಾಗಾಗಿ ಎಂದೆಂದಿಗೂ ಜಾಗೃತ ಮನಸ್ಸೊಂದು ನಮ್ಮದಾಗಿರಬೇಕು ಅನ್ನುವಂತಹ ಅಭಿಲಾಷೆಯೊಂದಿಗೆ ಇವತ್ತಿನ ತರಗತಿಯನ್ನು ಆರಂಭ ಮಾಡ್ತಾ ಇದ್ದೀನಿ. ಅಧ್ಯಾಯ 4.5 ಗುಪ್ತರು. ನಾವು ಈ ಹಿಂದೆ ಮೌರ್ಯರ ಬಗ್ಗೆ ನೋಡಿದ್ವಿ. ಈ ಮೌರ್ಯರು ಅವನತಿ ಆದಂತಹ ಸಂದರ್ಭದೊಳಗೆ, ಅಂದರೆ ಅವರು ಅವನತಿ ಆದಮೇಲೆ ಸುಮಾರು 100 ವರ್ಷಗಳ ಕಾಲ ಭಾರತದೊಳಗೆ ಹಂಗೆ ಹೇಳ್ಕೊಳ್ಳುವಂತಹ ಯಾವುದೂ ರಾಜಮನೆತನ ಅಸ್ತಿತ್ವಕ್ಕೆ ಬರಲಿಲ್ಲ. ನಾವು ಭಾರತದ ಇತಿಹಾಸವನ್ನು ಓದುವಂತಹ ಸಂದರ್ಭದೊಳಗೆ ಮೌರ್ಯರನ್ನು, ಮೊಘಲರನ್ನು ಮತ್ತು ಈ ಗುಪ್ತರನ್ನು ಭಾರತದ ಅತ್ಯಂತ ಬಲಶಾಲಿಯಾದಂತಹ ರಾಜವಂಶಗಳು ಅಂತ ಹೇಳಿ ಕರಿತೇವೆ. ಆ ಸಂದರ್ಭದೊಳಗೆ ಸಾಲಿಯಾನ ಶಕ 300ರಿಂದ 600ರ ಸಂದರ್ಭದೊಳಗೆ ಭಾರತದೊಳಗೆ ಸಣ್ಣ ಪುಟ್ಟ ಸಂಸ್ಥಾನಗಳೆಲ್ಲ ಆಡಳಿತವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವು. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ವಾಕಟಕ, ನಾಗ, ಮೌಕರಿ ಇವೆಲ್ಲ ರಾಜಪ್ರಭುತ್ವಗಳಾಗಿದ್ವು. ಇನ್ನೂ ಕೆಲವೊಂದಿಷ್ಟು ಗಣರಾಜ್ಯಗಳು ಸಹ ಇದ್ವು. ಸಾಲಿಯಾನ ಶಕ 300 ಇಸ್ವಿಯೊಳಗೆ ಒಂದು ಪ್ರಬಲ ಸಾಮ್ರಾಜ್ಯವಾಗಿ ಗುಪ್ತ ಸಾಮ್ರಾಜ್ಯ ಹೊರಗೆ ಹೋಗಬೇಕು ಅಂತಂದ್ರೆ ಬಹಳಷ್ಟು ತಮ್ಮ ಒಳಗೆ ಕಚ್ಚಾಟಗಳು, ಜಗಳಗಳು ಇದ್ವು. ಅಂದ್ರೆ ಅವರು ಜಗಳದೊಳಗೆ, ಕಚ್ಚಾಟದೊಳಗೆ ತೊಡಕೊಂಡಿದ್ರು. ಗುಪ್ತರು ಶಕ್ತಿಶಾಲಿಯಾದಂತಹ ಅರಸರಾಗಿದ್ದರು. ಅವರು ಭಾರತದ ವಿಸ್ತಾರವಾದಂತಹ ಪ್ರದೇಶದೊಳಗೆ ಆಳ್ವಿಕೆ ನಡೆಸಿ ಮೌರ್ಯರು ಅವನತಿಯಾದಂತಹ ನಂತರ 2ನೇ ಬಾರಿಗೆ ರಾಜಕೀಯ ಐಕ್ಯತೆಯನ್ನು ಸಾಧಿಸಿದವರು ಅಂತಂದ್ರೆ ಅದು ಗುಪ್ತರು. ಧರ್ಮ, ಸಾಹಿತ್ಯ, ವಿಜ್ಞಾನ, ಕಲೆ ಮತ್ತು ವಾಸ್ತುಶಿಲ್ಪ ಈ ಎಲ್ಲ ಕ್ಷೇತ್ರಗಳೊಳಗೆ ಅದ್ಭುತವಾದಂತಹ ಪ್ರಗತಿಯನ್ನು ನಾವು ಗುಪ್ತರ ಕಾಲದೊಳಗೆ ಕರಿತೀವಿ. ಹಾಗಾಗಿ ಭಾರತದ ಇತಿಹಾಸದೊಳಗೆ ಗುಪ್ತರ ಯುಗವನ್ನು ಸುವರ್ಣ ಯುಗ ಅಂತ ಹೇಳಿ ಕರಿತೇವೆ. ಹಾಗಾದ್ರೆ ಈ ಗುಪ್ತರ ಬಗ್ಗೆ ನಾವು ಅಧ್ಯಯನ ಮಾಡಬೇಕು ಅಂತಂದ್ರೆ ಸಿಕ್ಕಿರುವಂತಹ ಆಧಾರಗಳು ಏನೇನು, ಯಾವ ಆಧಾರದ ಮೇಲೆ ನಾವು ಗುಪ್ತರು ಇದ್ರು ಮತ್ತು ಅವರು ಅಷ್ಟೆಲ್ಲ ಸಾಧನೆಯನ್ನು ಮಾಡಿದ್ರು ಅಂತ ಹೇಳ್ತೀವಿ ಅಂತಂದ್ರೆ ಅದಕ್ಕೆ ಕೆಲವೊಂದಿಷ್ಟು ಮೂಲಾಧಾರಗಳಿದ್ದಾವೆ. ಆ ಮೂಲಾಧಾರಗಳು ಯಾವ್ಯಾವುದು ಅಂತಂದ್ರೆ, ಮೊದಲನೇದು ಸಮುದ್ರಗುಪ್ತನ ಅಲಹಾಬಾದ್ ಸ್ತಂಭ ಶಾಸನ. ಇದು ಸಹ ಈ ಗುಪ್ತರ ಬಗ್ಗೆ ಮತ್ತು ವಿಶೇಷವಾಗಿ ಸಮುದ್ರಗುಪ್ತನ ಬಗ್ಗೆ ತಿಳ್ಕೊಳ್ಳಿಕ್ಕೆ ಬಹಳ ಅತ್ಯಂತ ಅನುಕೂಲಕರವಾದಂತಹ ಒಂದು ಮೂಲಾಧಾರ. ಇನ್ನು ಎರಡನೇದು ಅಂತಂದ್ರೆ ಕಾಳಿದಾಸನ ಕೃತಿಗಳು. ಕಾಳಿದಾಸ ಬರೆದಂತಹ ನಾಟಕಗಳು ಮತ್ತು ಮಹಾಕಾವ್ಯಗಳು ಈ ವಂಶದ ಬಗ್ಗೆ ಅಥವಾ ಈ ಸಾಮ್ರಾಜ್ಯದ ಬಗ್ಗೆ ನಮಗೆ ತಿಳ್ಕೊಳ್ಳಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾವೆ. ಇನ್ನು ಮುಂದಿನ ಅಂತಂದ್ರೆ ವಿಶಾಖದತ್ತ ರಚನೆ ಮಾಡಿರ್ತಕ್ಕಂತಹ ಮುದ್ರಾರಾಕ್ಷಸ ಮತ್ತು ದೇವಿ ಚಂದ್ರಗುಪ್ತಂ ಅನ್ನುವಂತಹ ಕೃತಿಗಳು ಸಹ ಈ ಗುಪ್ತರ ಬಗ್ಗೆ ಅಧ್ಯಯನವನ್ನು ಮಾಡಲಿಕ್ಕೆ ಅನುಕೂಲಕರಾಗಿದ್ದಾವೆ. ಇನ್ನು 4ನೇದು ಅಂತಂದ್ರೆ ರಾಜಶೇಖರ ಕವಿ ಬರೆದಂತಹ ಕಾವ್ಯ ಮೀಮಾಂಸೆ. 5ನೇದು ಅಂತಂದ್ರೆ ಪಾಹಿಯಾನ ಮತ್ತು ಇತ್ಸಿಂಗರು, ಇವರು ಇಬ್ಬರು ವಿದೇಶಿ ಬರಹಗಾರರು. ಇವರ ಬರವಣಿಗೆಗಳು ಸಹ ನಮಗೆ ಗುಪ್ತರ ಸಾಮ್ರಾಜ್ಯದ ಬಗ್ಗೆ ಮತ್ತು ಅರಸರ ಬಗ್ಗೆ ಮತ್ತು ಅವರ ಆಳ್ವಿಕೆ ಮತ್ತು ಅವರ ಸಾಧನೆಗಳ ಬಗ್ಗೆ ತಿಳ್ಕೊಳ್ಳಿಕ್ಕೆ ಅನುಕೂಲಕರಾಗಿದ್ದಾವೆ. ಇನ್ನು ಈ ಗುಪ್ತರ ರಾಜಕೀಯ ಇತಿಹಾಸವನ್ನು ನೋಡೋದಾದ್ರೆ, ಶ್ರೀಗುಪ್ತ ಈ ವಂಶವನ್ನು ಸ್ಥಾಪನೆ ಮಾಡಿದ. ಗುಪ್ತ ವಂಶವನ್ನು ಸ್ಥಾಪನೆ ಮಾಡಿದ್ದು ಶ್ರೀಗುಪ್ತ. ಇವನ ಮಗ ಘಟೋತ್ಕಚ ಸಾಲಿಯಾನ ಶಕ 320ರೊಳಗೆ ಮೊದಲನೇ ಚಂದ್ರಗುಪ್ತ ಸಿಂಹಾಸನಕ್ಕೆ ಏರ್ತಾನೆ. ಅದರ ಜೊತೆಗೆ ಗುಪ್ತ ಶಕೆ ಅನ್ನುವಂಥದ್ದು ಆರಂಭ ಆಗ್ತದೆ. ಮೊದಲನೇ ಚಂದ್ರಗುಪ್ತನ ಸಿಂಹಾಸನಾರೋಹಣದೊಂದಿಗೆ ಗುಪ್ತ ಶಕೆ ಆರಂಭ ಆಯಿತು. ಇವನು ಸಾಲಿಯಾನ ಶಕ 320ರಿಂದ 335ರವರೆಗೂ ಆಳ್ವಿಕೆಯನ್ನು ಮಾಡ್ತಾನೆ. ಇವ ಈ ಗುಪ್ತ ಸಂತತಿಯೊಳಗೆ ಮೊದಲನೇ ಅತ್ಯಂತ ಪ್ರಮುಖ ದೊರೆ ಅಂತ ಹೇಳಿ ಹೆಸರು ಮಾಡ್ತಾನೆ. ಯಾರು ಅಂತಂದ್ರೆ ಮೊದಲನೇ ಚಂದ್ರಗುಪ್ತ. ಪಾಟಲಿಪುತ್ರ ಅವನ ರಾಜಧಾನಿಯಾಗಿತ್ತು. ಇವ ಲಿಚ್ವಿ ಕುಲಕ್ಕೆ ಸೇರಿದಂತಹ ಕುಮಾರದೇವಿ ಅನ್ನುವಂಥವಳನ್ನ ಮದುವೆ ಮಾಡ್ಕೊತಾನ ಮತ್ತು ಇನ್ನಷ್ಟು ಬಲಪಡಿಸ್ಕೊತಾನ ತನ್ನ ಸ್ಥಾನವನ್ನು. ಇವರಿಗೆ ಜನಿಸಿದಂತಹ ಮಗನ ಸಮುದ್ರಗುಪ್ತ. ಇವನ ಉತ್ತರಾಧಿಕಾರಿಯಾಗಿ ಮುಂದೆ ಅಧಿಕಾರಕ್ಕೆ ಬರ್ತಾನೆ. ಈ ಗುಪ್ತ ಸಾಮ್ರಾಜ್ಯದೊಳಗೆ ಸಮುದ್ರಗುಪ್ತ ಅತ್ಯಂತ ಶ್ರೇಷ್ಠನಾದಂತಹ ದೊರೆ ಇವನ ಬಗ್ಗೆ ನೋಡೋದಾದ್ರೆ,
ಇವನ ಬಗ್ಗೆ ಸಮುದ್ರಗುಪ್ತನ ಬಗ್ಗೆ ನಾವು ಆಗ್ಲೇ ಹೇಳ್ದಂಗೆ ಹರಿಸೇನ ರಚನೆ ಮಾಡಿದಂತಹ ಅಲಹಾಬಾದ್ ಸ್ತಂಭ ಶಾಸನ ಅತ್ಯಂತ ವಿಪುಲವಾದಂತಹ ಮಾಹಿತಿಯನ್ನು ಕೊಟ್ಟದ. ಆ ಒಂದು ಸ್ತಂಭ ಶಾಸನದ ಆಧಾರದ ಮೇಲೆ ಇವನ ದಿಗ್ವಿಜಯಗಳೇನು ಮತ್ತು ಅವನ ವ್ಯಕ್ತಿತ್ವ ಎಂಥದ್ದಾಗಿತ್ತು ಅನ್ನೋದ್ರ ಬಗ್ಗೆ ನಾವು ಮಾಹಿತಿಯನ್ನು ಪಡ್ಕೊಳ್ತೇವೆ. ಇವ ನಾವು ಆಗ್ಲೇ ಹೇಳ್ದಂಗೆ ಗುಪ್ತ ಸಂತತಿಯ ಅತ್ಯಂತ ಶ್ರೇಷ್ಠ ದೊರೆಯಾಗಿದ್ದ. ಸುಮಾರು 40 ವರ್ಷಗಳ ಕಾಲ ಇವ ಆಳ್ವಿಕೆಯನ್ನು ಮಾಡ್ತಾನೆ. ಇವ ಒಬ್ಬ ಮಹತ್ವಾಕಾಂಕ್ಷಿ ಅರಸ ಆಗಿದ್ದ. ಅದರ ಚಕ್ರವರ್ತಿ ಆಗಬೇಕು ಅನ್ನುವಂಥ ಒಂದು ದೊಡ್ಡ ಅಪೇಕ್ಷೆಯನ್ನ ಇವ ಹೊಂದಿದ್ದ. ಹಾಗಾದ್ರೆ ಇವನ ದಿಗ್ವಿಜಯಗಳು ಏನೇನು ಅಂತಂದ್ರೆ, ಇವ ಹೆಸರುವಾಸಿ ಆಗಿದ್ದನ ತನ್ನ ದಿಗ್ವಿಜಯಗಳಿಂದ. ಉತ್ತರ ಭಾರತದ ದಂಡಯಾತ್ರೆ, ದಕ್ಷಿಣ ಭಾರತದ ದಂಡಯಾತ್ರೆ, ಅರಣ್ಯ ದಂಡಯಾತ್ರೆ, ಗಡಿ ದಂಡಯಾತ್ರೆ, ಹಿಂಗ ಇವ ಕೈಗೊಂಡಂತಹ ಎಲ್ಲ ದಂಡಯಾತ್ರೆಗಳಿಂದ ಇವ ಒಬ್ಬ ಪ್ರಖ್ಯಾತ ಅರಸನಾಗಿ ಇವತ್ತು ಹೆಸರಾಗಿದ್ದಾನೆ. ಅವ ವಿಸ್ತರಣಾ ನೀತಿಯನ್ನ ಮತ್ತು ಆಕ್ರಮಣಕಾರ ನೀತಿಯನ್ನ ಎರಡನ್ನೂ ಸಹ ಅನುಕರಣೆ ಮಾಡಿದ. ಅಲಹಾಬಾದ್ ಸ್ತಂಭ ಶಾಸನ ಆಗ್ಲೇ ಹೇಳಿದಂಗೆ ಸಮುದ್ರಗುಪ್ತನ ದಿಗ್ವಿಜಯ ಮತ್ತು ಅವನ ಗುಣಗಳ ಬಗ್ಗೆ ನಮಗೆ ನಂಬಿಕೆಗೆ ಅರ್ಹವಾದಂತಹ ಮಾಹಿತಿಯನ್ನು ನೀಡ್ತದೆ. ಅವನ ದಂಡನಾಯಕ, ಸಮುದ್ರಗುಪ್ತನ ದಂಡನಾಯಕ ಮತ್ತು ಆಸ್ಥಾನ ಕವಿಯಾಗಿದ್ದಂತಹ ಹರಿಸೇನ ಈ ಶಾಸನವನ್ನು ರಚನೆ ಮಾಡಿದ. ಸಮುದ್ರಗುಪ್ತನ ದಿಗ್ವಿಜಯಗಳನ್ನು ನಾವು 4 ಭಾಗಗಳಾಗಿ ಕಾಣ್ತೇವೆ. ಯಾವ್ಯಾವುದು ಅಂತಂದ್ರೆ, ನಾನು ಆಗ್ಲೇ ಹೇಳ್ದಂಗೆ ಮೊದಲನೇದು ಉತ್ತರ ಭಾರತದ ದಂಡಯಾತ್ರೆ, ಅಲ್ಲಿ ಸುಮಾರು 9 ಜನ ಅರಸರನ್ನ ಇವ ಸೋಲಿಸ್ತಾನೆ. ಎರಡನೇದು ಅರಣ್ಯ ರಾಜ್ಯಗಳ ಆಕ್ರಮಣ. ಮೂರನೇದು ದಕ್ಷಿಣ ಭಾರತದ ದಂಡಯಾತ್ರೆ, ಅಲ್ಲಿ 12 ಮಂದಿ ದಕ್ಷಿಣ ಭಾರತದ ಅರಸರನ್ನ ಇವ ಸೋಲಿಸ್ತಾನೆ. ಇನ್ನು 4ನೇದು ಗಡಿ ರಾಜ್ಯಗಳ ಆಕ್ರಮಣ. ಈ 4 ಅಂಶಗಳ ಬಗ್ಗೆ ಅಥವಾ 4 ಭಾಗಗಳ ಬಗ್ಗೆ ನಾವು ಅಲಹಾಬಾದ್ ಸ್ತಂಭ ಶಾಸನದೊಳಗೆ ಮಾಹಿತಿಯನ್ನು ತಿಳ್ಕೊಂತೇವೆ. ಇವನು ಒಂದೊಂದು ನೋಡ್ಕೋತ ಹೋಗೋದಾದ್ರೆ, ಮೊದಲನೇದು ಉತ್ತರ ಭಾರತದ ದಂಡಯಾತ್ರೆ. ಇವ ಆರ್ಯಾವರ್ತ ಅಂತ ಹೇಳಿ ಕರೀತಾ ಇದ್ದಂತಹ ಆ ಪ್ರದೇಶವನ್ನ, ಗಂಗಾ ನದಿ ಬಯಲಿನ ಪ್ರದೇಶಗಳೇನಿತ್ತು ಅದನ್ನ ಆರ್ಯಾವರ್ತ ಅಂತ ಕರೀತಿದ್ರು. ಆ ಎಲ್ಲ ಪ್ರದೇಶಗಳನ್ನ ವಶಪಡಿಸ್ಕೊಳ್ಬೇಕು ಅಂತ ಹೇಳಿ ಪ್ರಾರಂಭದೊಳಗೆ ಪ್ರಯತ್ನವನ್ನು ಮಾಡಿ ತನ್ನ ಪ್ರಾರಂಭಿಕ ವರ್ಷಗಳನ್ನೆಲ್ಲ ಅದಕ್ಕಾಗಿನ ವಿನಿಯೋಗವನ್ನು ಮಾಡಿದ. ಅಲಹಾಬಾದ್ ಸ್ತಂಭ ಶಾಸನದ ಪ್ರಕಾರ ಉತ್ತರ ದಿಗ್ವಿಜಯಗಳಲ್ಲಿ 9 ಮಂದಿ ಅರಸರನ್ನ ಇವ ಸೋಲಿಸ್ತಾನೆ ಮತ್ತು ಆ ಎಲ್ಲ ಸಾಮ್ರಾಜ್ಯಗಳನ್ನು ಗೆದ್ದಂತಹ ಸಾಮ್ರಾಜ್ಯಗಳನ್ನು ತನ್ನ ಸಾಮ್ರಾಜ್ಯದೊಳಗೆ ವಿಲೀನಗೊಳಿಸ್ತಾನೆ. ಅವ ಇದನ್ನ ದಿಗ್ವಿಜಯ ಅಂತ ಹೇಳಿ ಕರೆದ. ಸಮುದ್ರಗುಪ್ತನಿಂದ ಸೋಲಿಗೆ ತುತ್ತಾದಂತಹ ಆ ಆರ್ಯಾವರ್ತದ 9 ಮಂದಿ ಅರಸರು ಯಾರ್ಯಾರು ಅಂತಂದ್ರೆ, ನಂದಿನ್ ಅನ್ನುವಂತಹ ಅರಸ, ಬಾಲವರ್ಮ, ಚಂದ್ರವರ್ಮನ್, ನಾಗದತ್ತ, ನಾಗಸೇನ, ಗಣಪತಿನಾಗ, ಅಚ್ಯುತ, ಮಾತಿಲ ಮತ್ತು ರುದ್ರದೇವ. ಇವರು ಈ 9 ಮಂದಿ ಅರಸರು ಉತ್ತರ ಭಾರತದ ದಂಡಯಾತ್ರೆಯನ್ನ ಸಮುದ್ರಗುಪ್ತ ಕೈಗೊಂಡಾಗ ಅಲ್ಲಿ ಅವನಿಗೆ ಸೋತು ಶರಣಾಗಿ ತಮ್ಮ ಸಾಮ್ರಾಜ್ಯವನ್ನ ಅವನ ಸಾಮ್ರಾಜ್ಯದಲ್ಲಿ ಅವನಿಗೆ ನೀಡಿದಂತಹ ಅರಸರು ಈ 9 ಮಂದಿಯಾಗಿದ್ದರು. ಇನ್ನು ಮುಂದಿಂದು ಅಂತಂದ್ರೆ ಅರಣ್ಯ ರಾಜ್ಯಗಳ ಆಕ್ರಮಣ. ಅರಣ್ಯ ರಾಜ್ಯಗಳೊಳಗ ಜಬ್ಬಲ್ಪುರ ಮತ್ತು ರೇವಾ, ನಾಗಪುರ ಮತ್ತು ಬಾಗೇಲ್ ಖಂಡಗಳನ್ನ ಇವ ಆಕ್ರಮಿಸ್ಕೊಳ್ತಾನೆ. ಈ 4 ಪ್ರದೇಶಗಳನ್ನ ಅರಣ್ಯ ರಾಜ್ಯಗಳೇನಾಗಿದ್ದು ಈ 4 ಪ್ರದೇಶಗಳು ಇವುಗಳನ್ನ ಗೆದ್ದುಕೊಂಡು ತನ್ನ ಸಾಮ್ರಾಜ್ಯದೊಳಗೆ ವಿಲೀನ ಮಾಡಿಕೊಂಡ. ಮುಂದಿಂದು ದಕ್ಷಿಣ ಭಾರತದ ದಂಡಯಾತ್ರೆ. ಇದು ಅವನ ಅತ್ಯಂತ ಶ್ರೇಷ್ಠವಾದಂತಹ ಒಂದು ದಂಡಯಾತ್ರೆ ಆಗಿತ್ತು. ಉತ್ತರ ಭಾರತದ ಮೇಲೆ ಸಂಪೂರ್ಣವಾದಂತಹ ಒಂದು ಪ್ರಭುತ್ವವನ್ನು ಸ್ಥಾಪನೆ ಮಾಡಿದ ಮೇಲೆ ಅವ ತನ್ನ ಗಮನವನ್ನು ದಕ್ಷಿಣ ಭಾರತದ ಕಡೆಗೆ ಹರಿಸ್ತಾನೆ. ಅವನ ಸೈನ್ಯ ಸುಮಾರು 3000 ಮೈಲಿಗಳನ್ನು ಕ್ರಮಿಸಿ 12 ಮಂದಿ ರಾಜರನ್ನ ದಕ್ಷಿಣ ಭಾರತದೊಳಗೆ ಸೋಲಿಸ್ತತಿ. ಆದ್ರೆ ಆ ಎಲ್ಲ ರಾಜರುಗಳನ್ನು ಅವರ ಸ್ಥಾನದೊಳಗೆ ಪುನರ್ ನೇಮಿಸಿದ. ಬಹುಶಃ ಎಲ್ಲವನ್ನ ನೋಡ್ಕೊಳ್ಳೋದು ಕಷ್ಟಕರ ಆಗ್ತದೆ ಅನ್ನುವಂತಹ ಉದ್ದೇಶದಿಂದ ಗೆದ್ದುಕೊಂಡ. ಆದ್ರೆ ಆ ಎಲ್ಲ ಅರಸರನ್ನ ವಾಪಸ್ ಅಲ್ಲಿನ ನೇಮಕ ಮಾಡಿದ. ಮತ್ತೆ ಅವರಿಗೆ ಕಪ್ಪ ಕಾಣಿಕೆ ಕೊಡ್ಲಿಕ್ಕೆ ಅಂತ ಹೇಳಿ ಅವುಗಳನ್ನು ವಾಪಸ್ ಕೊಟ್ಟ. ಅವರು ಮತ್ತೆ ಕಪ್ಪ ಕಾಣಿಕೆ ಕೊಡಬೇಕು ಅಂತ ಹೇಳಿ ಒಂದು ಅವಕಾಶ ಇದನ್ನು ಕೊಟ್ಟ. ಏನು ಅಂದ್ರೆ ಒಂದು ಆರ್ಡರ್ ಅನ್ನ ಮಾಡಿದ. ಅವರೆಲ್ಲ ಇವನ್ ಸಾಮಂತರಾದ್ರು ಮತ್ತು ಕಪ್ಪ ಕಾಣಿಕೆಯನ್ನು ಕೊಡ್ಲಿಕ್ಕೆ ಒಪ್ಕೊಂಡ್ರು. ಅವ ಇದನ್ನ ಈ 12 ಮಂದಿ ರಾಜರನ್ನ ಗೆದ್ದಂಥದ್ದನ್ನ ಧರ್ಮ ವಿಜಯ ಅಂತ ಹೇಳಿ ಕರೆದ. ಹಾಗಾದ್ರೆ ಆ 12 ಮಂದಿ ರಾಜರು ಯಾರ್ಯಾರು ಅಂತಂದ್ರೆ, ಮೊದಲನೇದು ಕೋಸಲದ ಮಹೇಂದ್ರ, ಎರಡನೇದು ಮಹಾಕಾಂತಾರದ ವ್ಯಾಘ್ರರಾಜ, ಮೂರನೇದು ಕೌರಾಲದ ಮಂಟರಾಜ, 4ನೇದವ ಪಿಸ್ತಪುರದ ಮಹೇಂದ್ರ, 5ನೇ ಅರಸ ಕೊಟ್ಟೂರದ ಸ್ವಾಮಿದತ್ತ, 6ನೇ ಅರಸ ಎರಾಂಡಪಲ್ಲಿಯ ದಮನ, 7ನೇ ಅರಸ ಕಂಚಿಯ ವಿಷ್ಣುಗೋಪ, 8ನೇದವ ವೆಂಗಿಯ ಹಸ್ತಿವರ್ಮ, 9ನೇದ ಅವಮುಕ್ತದ ನೀಲರಾಜ, 10ನೇ ವ್ಯಕ್ತಿ ಫಲಕ್ಕಾಡದ ಉಗ್ರಸೇನ, 11ನೇಯವ ದೇವರಾಷ್ಟ್ರದ ಕುಬೇರ ಮತ್ತು ಕೊನೆಯ ಮತ್ತು 12ನೇಯ ಅರಸ ಯಾರು ಅಂತಂದ್ರೆ ಕುಸ್ತಲಾಪುರದ ಧನಂಜಯ ಅಂತೇಳಿ ಈ 12 ಮಂದಿ ಅರಸರನ್ನ ಸೋಲಿಸಿದ. ಅವ್ರನ್ನೆಲ್ಲ ವಾಪಸ್ ಅಲ್ಲೇ ನೇಮಕ ಮಾಡಿದ. ಅವರಿಂದ ಕಪ್ಪ ಕಾಣಿಕೆಗಳನ್ನ ಪ್ರತಿ ವರ್ಷ ಪಡ್ಕೊಂಡ. ಇನ್ನು 4ನೇದು ಮತ್ತು ಅಂತಿಮ ಈ ಒಂದು ದಂಡಯಾತ್ರೆ ಯಾವುದು ಅಂತಂದ್ರೆ ಗಡಿ ರಾಜ್ಯಗಳ ಮೇಲಿನ ಆಕ್ರಮಣ. ಇವ ಯಾವ್ಯಾವ ರಾಜ್ಯಗಳ ಮೇಲೆ ಆಕ್ರಮಣವನ್ನು ಮಾಡಿದ ಅಂತಂದ್ರೆ, ಗಡಿ ರಾಜ್ಯಗಳು ಅಂತಂದ್ರೆ ಅಸ್ಸಾಮಿನ ಕಾಮರೂಪ, ಬಂಗಾಳದ ಸಮತಟ,
ಮತ್ತು ಪಂಜಾಬಿನ ಕತ್ರಿಪುರ ಮತ್ತು ರೋಹಿಲ್ಖಂಡ್ ಇವು 4 ಪ್ರದೇಶಗಳು ಇವನ ಮೇಲೆ ಈ ಪ್ರದೇಶಗಳ ಮೇಲೆ ಆಳ್ವಿಕೆಯನ್ನು ಮಾಡಿದ. ಇವುಗಳನ್ನು ತನ್ನ ಅಧೀನಕ್ಕೆ ತಗೊಂಡಿದ್ದ. ಈ ಎಲ್ಲ ದಿಗ್ವಿಜಯಗಳಾದ್ಮೇಲೆ ಎಲ್ಲ ಈ ಗೆದ್ದಿದ್ದಕ್ಕೆ ಸ್ಮರಣಾರ್ಥವಾಗಿ ಅಶ್ವಮೇಧ ಯಾಗವನ್ನು ಆಚರಣೆ ಮಾಡಿದ. ಜೊತೆಗೆ ಅಶ್ವಮೇಧ ಪರಾಕ್ರಮ ಅನ್ನುವಂತಹ ಬಿರುದನ್ನು ಧರಿಸಿದ. ಕುದುರೆಗಳ ಚಿತ್ರ ಇದ್ದಂತಹ ಬಂಗಾರದ ನಾಣ್ಯಗಳನ್ನು ಹೊರಡಿಸಿದ. ಹೀಗಾಗಿ ಬಹುಶಃ ಆಗಿನ ಕಾಲದಾಗಿನ ಆರ್ಥಿಕ ಪರಿಸ್ಥಿತಿ ಬಹಳಷ್ಟು ಉತ್ತಮವಾದಂತಹ ಸ್ಥಿತಿಯಲ್ಲಿತ್ತು ಅನ್ನೋದನ್ನು ನಾವು ಈ ಒಂದು ವ್ಯವಸ್ಥೆಯಿಂದ ಕಂಡುಕೊಳ್ಬಹುದು. ಹಾಗಾದರೆ ಇವನ ಸಾಮ್ರಾಜ್ಯದ ವಿಸ್ತಾರ ಏನೇನಿತ್ತು, ಎಲ್ಲಿವರೆಗೂ ಇತ್ತು ಅಂತಂದ್ರೆ, ಉತ್ತರದೊಳಗೆ ಕಾಶ್ಮೀರದಿಂದ ದಕ್ಷಿಣದಲ್ಲಿ ತಮಿಳುನಾಡಿನವರೆಗೂ ಇತ್ತು, ಪೂರ್ವದಲ್ಲಿ ಬಂಗಾಳದಿಂದ ಪಶ್ಚಿಮದೊಳಗೆ ಪಂಜಾಬ್ವರೆಗೂ ಇವನ ಸಮುದ್ರಗುಪ್ತನ ಸಾಮ್ರಾಜ್ಯ ಹಬ್ಬಿತ್ತು. ಕೇವಲ ದಿಗ್ವಿಜಯ ಆಗಿರಲಿಲ್ಲ, ಅಂದ್ರೆ ಕೇವಲ ಯುದ್ಧ ಮಾಡೋದಷ್ಟೇ ಇವನ ಕೆಲಸ ಆಗಿರಲಿಲ್ಲ. ಆದರೆ ಅದರ ಜೊತೆಗೆ ಒಬ್ಬ ದೊಡ್ಡ ಸಂಗೀತಗಾರ ಆಗಿದ್ದ, ಕವಿ ಆಗಿದ್ದ, ವಿದ್ವಾಂಸ ಆಗಿದ್ದ ಮತ್ತು ಬಹಳ ಮುಖ್ಯವಾಗಿ ಸಾಹಿತ್ಯದ ಪೋಷಕ ಆಗಿದ್ದ. ಹಾಗಾಗಿ ಕವಿರಾಜ ಅನ್ನುವಂತಹ ಒಂದು ಬಿರುದನ್ನು ಸಹ ಹೊಂದಿದ್ದ. ಹರಿಸೇನ ಒಬ್ಬ ಶ್ರೇಷ್ಠ ವಿದ್ವಾಂಸ ಆಗಿದ್ದ ಮತ್ತು ಅವನ ಆಸ್ಥಾನ ಕವಿಯಾಗಿದ್ದ. ರಚನೆ ಮಾಡಿದಂತಹ ಅಲಹಾಬಾದ್ ಸ್ತಂಭ ಶಾಸನದಿಂದ ನಾವು ಇಷ್ಟೆಲ್ಲ ಮಾಹಿತಿಯನ್ನು ಸಮುದ್ರಗುಪ್ತನ ಬಗ್ಗೆ ತಿಳಿಲಿಕ್ಕೆ ಅನುಕೂಲಕರಾಗಿದೆ. ಇನ್ನು ಮುಂದಿನ ರಾಜ ಯಾರು ಬಂದರು, ಇವನ ಉತ್ತರಾಧಿಕಾರಿಯಾಗಿ ಯಾರು ಬಂದರು ಅಂತಂದ್ರೆ 2ನೇ ಚಂದ್ರಗುಪ್ತ. ಇವನ ಅವಧಿ ಸಾಲಿಯಾನ ಶಕ 375ರಿಂದ 415ರವರೆಗೆ. ಸಮುದ್ರಗುಪ್ತನ ಮರಣ ನಂತರ ಸಿಂಹಾಸನಕ್ಕೆ ಬರ್ತಾನೆ. ಶಕರ ದೊರೆಯಾಗಿದ್ದಂತಹ ರುದ್ರಸೇನನನ್ನು ಸೋಲಿಸಿ ಅವನ ಸಾಮ್ರಾಜ್ಯವನ್ನು ವಶಪಡಿಸಿಕೊಳ್ತಾನೆ. ಇದು ಅವನ ಅತ್ಯಂತ ಒಂದು ಗಮನಿಸಬೇಕಾದಂತಹ ಅವನ ಒಂದು ಸಾಧನೆ. ಇದು ಯಾರ್ದು ಅಂತಂದ್ರೆ 2ನೇ ಚಂದ್ರಗುಪ್ತಂದು. ಅದರ ಜೊತೆಗೆ ನಾಗಾ ಮತ್ತು ವಾಕಟಕ ಸಾಮ್ರಾಜ್ಯಗಳಿದ್ವು, ಅವರ ಜೊತೆಗೆ ವೈವಾಹಿಕ ಸಂಬಂಧಗಳನ್ನು ಬೆಳೆಸಿದ. ಹಾಗಾಗಿ ಬಹುಶಃ ಅವರ ಸಂಬಂಧವನ್ನು ಬೆಳೆಸಿದ್ರಿಂದ ಒಂದು ರೀತಿ ಇವನ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಅದು ಅನುಕೂಲಕರ ಆಯಿತು, ಆ ಎಲ್ಲ ಸಂಬಂಧಗಳು ಅಂತ ಹೇಳಿ. ಜೊತೆಗೆ ಇವನಿಗೆ ವಿಕ್ರಮಾದಿತ್ಯ ಅಂತಲೂ ಸಹ ಹೆಸರಾಗಿದ್ದ. ಇವನು ಸಹ ವಿದ್ವಾಂಸರು ಮತ್ತು ಕವಿಗಳ ಮಹಾಪೋಷಕ ಆಗಿದ್ದ. ಹಾಗಾಗಿ ಇವನ ಕಾಲದೊಳಗೆ ಅಂದರೆ ಆಳ್ವಿಕೆ ಮಾಡುವಂತಹ ಸಂದರ್ಭದೊಳಗೆ 9 ಮಂದಿ ಪ್ರಸಿದ್ಧ ವಿದ್ವಾಂಸರು ಇವನ ಆಸ್ಥಾನದೊಳಗಿದ್ದರು. ಅವರನ್ನು ನವರತ್ನಗಳು ಅಂತ ಹೇಳಿ ಕರೀತಾರೆ. ಇವನ ಅಧಿಕಾರದೊಳಗೆ ಪಾಟಲಿಪುತ್ರ ಅಷ್ಟೇ ಅಲ್ದನ ಉಜ್ಜಯಿನಿ 2ನೇ ರಾಜಧಾನಿಯಾಗಿ ಪರಿವರ್ತನೆಯಾಗಿತ್ತು ಮತ್ತು ಉಜ್ಜಯಿನಿಯಲ್ಲಿ ಆಡಳಿತವನ್ನು ನಡೆಸ್ತಾ ಇದ್ದ. ಮುಂದಿಂದು ಅಂತಂದ್ರೆ ಪಾಹಿಯಾನನ ಭೇಟಿ. ಭೇಟಿ ನೀಡಿದ್ದು ಸಾಲಿಯಾನ ಶಕ 399ರಿಂದ 414ರ ಅವಧಿ ಒಳಗೆ. ಒಬ್ಬ ಚೀನಿ ಯಾತ್ರಿಕ ಆಗಿದ್ದ. 2ನೇ ಚಂದ್ರಗುಪ್ತನ ಆಳ್ವಿಕೆಯ ಸಂದರ್ಭದೊಳಗೆ ಭಾರತಕ್ಕೆ ಬರ್ತಾನೆ. ಬಂದಿದ್ದ ಮುಖ್ಯ ಉದ್ದೇಶ ಏನಾಗಿತ್ತು ಅಂತಂದ್ರೆ ಬೌದ್ಧ ಧರ್ಮದ ತತ್ವಗಳನ್ನು ಅಧ್ಯಯನ ಮಾಡಬೇಕು ಅನ್ನುವಂತಹ ಮುಖ್ಯ ಉದ್ದೇಶದಿಂದ ಭಾರತಕ್ಕೆ ಬಂದಿದ್ದ. ಭಾರತದೊಳಗೆ ಪಡ್ಕೊಂಡಂತಹ ಎಲ್ಲ ಅನುಭವಗಳನ್ನು ಇವನ ಗೋಕೋಕಿ ಅನ್ನುವಂತಹ ಪುಸ್ತಕದೊಳಗೆ ದಾಖಲು ಮಾಡ್ಯಾನ. ಹಾಗಾಗಿ ಆ ಪುಸ್ತಕ ಅವತ್ತಿನ ಧಾರ್ಮಿಕ, ಆರ್ಥಿಕ, ಸಾಮಾಜಿಕ ಸ್ಥಿತಿಗಳ ಮೇಲೆ ಬೆಳಕನ್ನು ಚೆಲ್ಲೋದ್ರಿಂದ ನಮಗೆ ಏನು ಮಾಹಿತಿಯನ್ನು ತಿಳ್ಕೋಬೇಕಾಗಿತ್ತು ನಾವು ಆ ಗ್ರಂಥದಿಂದ ಅದನ್ನು ತಿಳ್ಕೊಂಡು ಅಗತ್ಯವಾದಂತಹ ಇತಿಹಾಸವನ್ನು ರಚನೆ ಮಾಡಲಿಕ್ಕೆ ಈ ಗ್ರಂಥನೂ ಸಹ ನಮಗೆ ಅನುಕೂಲಕರ ಆಗಿದೆ. ನಾವು ಆಗಲೇ ಪೀಠಿಕೆ ಒಳಗೆ ಮಾತಾಡ್ದಂಗೆ ಗುಪ್ತರ ಯುಗವನ್ನು ಸುವರ್ಣ ಯುಗ ಅಂತ ಹೇಳಿ ಕರಿತಿದ್ವಿ. ಹಾಗಾದ್ರೆ ಆಗಿನ ಕಾಲದೊಳಗಿನ ಸುವರ್ಣ ಯುಗ ಅಂತ ಕರೀಲಿಕ್ಕೆ ಯಾವ್ಯಾವ ಕಾರಣಗಳಿದಾವೆ ಅನ್ನೋದನ್ನು ನಾವು ನೋಡೋದಾದ್ರೆ, ಮೊದಲನೇ ಅಂಶ ಹಿಂದೂ ಧರ್ಮದ ಪುನರುತ್ಥಾನ. ಇದಕ್ಕಿಂತ ಪೂರ್ವದೊಳಗೆ ನಾವು ಹೇಳಬೇಕು ಅಂತಂದ್ರೆ ಈ ಯುಗ ಅಂದ್ರೆ ಇವರ ಕಾಲದೊಳಗಿನ ಸಮಯದೊಳಗೆ ಬಹಳಷ್ಟು ಬೆಳವಣಿಗೆ ಆಗಿದ್ದರಿಂದ ಯುರೋಪಿನ ಬರಹಗಾರರ ಈ ಕಾಲವನ್ನು ಗ್ರೀಸ್ನ ಪೆರಿಕ್ಲಸ್ನಿಗೆ, ರೋಮ್ನ ಅಗಸ್ಟಸ್ ಸೀಸರ್ನಿಗೆ ಮತ್ತು ಇಂಗ್ಲೆಂಡ್ ರಾಣಿ ಎಲಿಜಬೆತ್ಳ ಕಾಲಕ್ಕೆ ಇದನ್ನು ಹೋಲಿಕೆ ಮಾಡ್ತಾರೆ. ಇವರು ಧರ್ಮದೊಳಗೆ, ಶಿಕ್ಷಣದೊಳಗೆ, ಸಾಹಿತ್ಯದೊಳಗೆ, ಕಲೆ ಮತ್ತು ವಾಸ್ತುಶಿಲ್ಪದೊಳಗೆ, ವಿಜ್ಞಾನ ಮತ್ತು ತಂತ್ರಜ್ಞಾನ ಹಿಂಗೆ ಈ ಎಲ್ಲ ಕ್ಷೇತ್ರಗಳೊಳಗೆ ಅವರು ಕೊಟ್ಟಂತಹ ಕೊಡುಗೆ ನಿಜಕ್ಕೂ ಅವಿಸ್ಮರಣೀಯವಾಗಿದೆ ಅಂತ ಹೇಳಿದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಈ ಒಂದೊಂದು ಅಂಶಗಳನ್ನು ಅವರು ಕೊಡುಗೆಯಾಗಿ ಕೊಟ್ಟಂತಹ ಅಂಶಗಳನ್ನು ನಾವು ನೋಡ್ಕೊತ ಹೋಗೋದಾದರೆ, ಮೊದಲನೇದು ಹಿಂದೂ ಧರ್ಮದ ಪುನರುತ್ಥಾನ. ಇದು ಹಿಂದೂ ಧರ್ಮದ ಪುನರುತ್ಥಾನ ಸಹ ಗುಪ್ತಯುಗದ ಪ್ರಮುಖ ಲಕ್ಷಣಗಳೊಳಗೆ ಒಂದಾಗೈತಿ. ಗುಪ್ತ ಸಾಮ್ರಾಟರು ಹಿಂದೂ ಧರ್ಮದ ಅನುಯಾಯಿಗಳಾಗಿದ್ದರು. ಅದರ ಜೊತೆಗೆ ಜೈನ ಮತ್ತು ಬೌದ್ಧ ಧರ್ಮಗಳ ಬಗ್ಗೆನೂ ಅವರಿಗೆ ಯಾವುದೂ ಭೇದ ಭಾವ ಇರಲಿಲ್ಲ. ಆ ಧರ್ಮದ ಸಹಿಷ್ಣುಗಳಾಗಿದ್ದರು ಅವರು. ಈ ಕಾಲದೊಳಗೆ ಹಿಂದೂ ಧರ್ಮ ಬಹಳಷ್ಟು ಪ್ರೋತ್ಸಾಹವನ್ನು ಪಡ್ಕೊಂಡಂತಹ ಒಂದು ಧರ್ಮ ಆಗಿತ್ತು. ಇದು ಗುಪ್ತರ ರಾಜಧರ್ಮವಾಗಿ ಮಾರ್ಪಾಟಾಯಿತು. ವಿಷ್ಣುವನ್ನ, ಶಿವನನ್ನ, ದುರ್ಗಾನನ್ನ ಅವರನ್ನ ಆರಾಧನೆ ಮಾಡುವಂಥದ್ದು ಹೆಚ್ಚಾಯಿತು. ಗುಪ್ತ ಅರಸರು ವೈದಿಕ ವಿಧಿವಿಧಾನ ಮತ್ತು ಸಂಪ್ರದಾಯಗಳನ್ನ ಆಚರಣೆ ಮಾಡಿದರು. ಅಶ್ವಮೇಧ ಯಾಗವನ್ನು, ವಾಜಪೇಯ ಯಾಗವನ್ನು, ರಾಜಸೂಯ ಯಾಗಗಳನ್ನು ಬಹಳ ಭವ್ಯವಾಗಿ ಈ ಗುಪ್ತರು ಆಚರಣೆಯನ್ನು ಮಾಡ್ತಾ ಇದ್ರು.
ಇವರ ಅವಧಿಯೊಳಗ ಅನೇಕ ವಿಷ್ಣು ದೇವಾಲಯಗಳನ್ನ ನಿರ್ಮಾಣ ಮಾಡಿದ್ರು. ಅವರು ಪರಮ ಭಾಗವತ ಅನ್ನುವಂತಹ ಬಿರುದನ್ನು ಹೊಂದಿದ್ರು. ಇದು ಅವರಿಗೆ ವಿಷ್ಣುವಿನ ಮೇಲೆ ಎಷ್ಟು ಭಕ್ತಿ ಇತ್ತು ಅನ್ನೋದನ್ನ ಸೂಚಿಸ್ತದ. ಜೊತೆಗೆ ಅವರು ಶೈವ ಮತ್ತು ಶಾಕ್ತ ಈ ಪಂಥಗಳಿಗೂ ಸಹ ಜನಪ್ರಿಯ ಆಗಿದ್ರು ಅಂತ ಹೇಳಿ. ಮುಂದಿನ ಕ್ಷೇತ್ರ ಅಂತಂದ್ರೆ ಶಿಕ್ಷಣ. ವಿಶೇಷವಾಗಿ ಒಂದು ರೀತಿ ಇದು ಪ್ರವರ್ಧನೆಗೆ ಒಳಪಟ್ಟಂತಹ ಕಾಲ. ಶಿಕ್ಷಣ ಬಹಳಷ್ಟು ನಾವು ಗಮನಿಸಬೇಕಾದಂತಹ ಸುಧಾರಣೆ ಎಲ್ಲ ಕಂಡು ಬಂದದ್ದು ಈ ಗುಪ್ತರ ಅವಧಿಯೊಳಗನ. ರಾಜರು ಸಹ ಸ್ವತಃ ವಿದ್ವಾಂಸರಾಗಿದ್ದು ಮತ್ತು ಶಿಕ್ಷಣ ತಜ್ಞರಾಗಿದ್ದರು. ಹಾಗಾಗಿ ಅವರು ಶಿಕ್ಷಣಕ್ಕೆ ವಿಶೇಷವಾದಂತಹ ಆಸಕ್ತಿಯನ್ನು ಮತ್ತು ಗಮನವನ್ನು ಎರಡನ್ನೂ ಕೊಟ್ಟರು. ಅನೇಕ ವಿಶ್ವವಿದ್ಯಾಲಯಗಳನ್ನು ನಾವು ಗುಪ್ತರ ಕಾಲದೊಳಗೆ ಕಾಣ್ತೀವಿ. ವಿಶೇಷವಾಗಿ ಹೇಳಬೇಕು ಅಂತ ನಾವು ತಕ್ಷಶಿಲಾ, ನಳಂದ, ಅಜಂತ ಮತ್ತು ಸಾರನಾಥ ಇವೆಲ್ಲ ಅತ್ಯಂತ ಹೆಸರಾಂತ ವಿಶ್ವವಿದ್ಯಾಲಯಗಳು ಈ ಗುಪ್ತರ ಕಾಲದಾಗ ಆಗಿದ್ವು. ಹಾಗಾಗಿ ಇವು ಬಹಳಷ್ಟು ವಿದೇಶಿಯ ವಿದ್ಯಾರ್ಥಿಗಳನ್ನು ಆಕರ್ಷಣೆ ಮಾಡಿದ್ವು. ಅದರ ಜೊತೆಗೆ ಪಾಟಲಿಪುತ್ರ ಮತ್ತು ವಲ್ಲಭಿ ಇವೆರಡೂ ಸಹ ಪ್ರಸಿದ್ಧ ಶಿಕ್ಷಣ ಕೇಂದ್ರಗಳಾಗಿದ್ವು. ಇಲ್ಲಿ ಏನೇನು ಬೋಧನೆ ಮಾಡಲಾಗ್ತಾ ಇತ್ತು ಅಂತಂದ್ರೆ ಪುರಾಣಗಳನ್ನ, ಸಾಹಿತ್ಯವನ್ನ, ತತ್ವಶಾಸ್ತ್ರವನ್ನ, ಅಂಕಗಣಿತವನ್ನ, ಜ್ಯೋತಿಷ್ಯ ಶಾಸ್ತ್ರ ಮತ್ತು ವಿಜ್ಞಾನವನ್ನ ಪ್ರಮುಖವಾದಂತಹ ವಿಷಯಗಳನ್ನಾಗಿ ಇಲ್ಲಿ ಬೋಧಿಸ್ತಾ ಇದ್ರು. ಇನ್ನು ಸಾಹಿತ್ಯಕ್ಕೆ ಅವರ ಕೊಡುಗೆ ಏನು ಅನ್ನೋದನ್ನ ನಾವು ನೋಡೋದಾದ್ರೆ ಅದಕ್ಕಿಂತ ಹಿಂದೆ, ಈ ಗುಪ್ತರ ಕಾಲಕ್ಕಿಂತ ಹಿಂದೆ ಶ್ಲೋಕ ರೂಪದೊಳಗಿದ್ದಂತಹ ವೇದಗಳನ್ನು ಒಳಗೊಂಡಂತಹ ಧಾರ್ಮಿಕ ಸಾಹಿತ್ಯವನ್ನ ಇವರು ಒಂದು ಬರವಣಿಗೆಯ ರೂಪಕ್ಕೆ ತಗೊಂಡು ಬಂದ್ರು. ಹಾಗಾಗಿ ಗುಪ್ತರ ಯುಗವನ್ನ ಸಂಸ್ಕೃತ ಸಾಹಿತ್ಯದ ಸುವರ್ಣ ಯುಗ ಅಂತ ಹೇಳಿ ನಾವು ಕರಿತೇವೆ. ಸಮುದ್ರಗುಪ್ತನನ್ನ ಕವಿಗಳೊಳಗ ರಾಜ ಅಂತ ಹೇಳಿ, ಹಾಗಾಗಿ ಅವನನ್ನು ಕವಿರಾಜ ಅಂತ ಹೇಳಿ ಈ ಅಲಹಾಬಾದ್ ಸ್ತಂಭಶಾಸ್ತ್ರದೊಳಗ ವಿವರಣೆಯನ್ನ ಮಾಡಲಾಗಿದೆ. ಅವನೊಬ್ಬ ಶ್ರೇಷ್ಠ ಸಂಗೀತಗಾರ ಆಗಿದ್ದ ಮತ್ತು ಪ್ರಸಿದ್ಧ ವೇದ ವಿದ್ವಾಂಸ ಆಗಿದ್ದ. ಎರಡನೇ ಚಂದ್ರಗುಪ್ತನ ಆಸ್ಥಾನದೊಳಗ ನವರತ್ನರಿದ್ರು ಅನ್ನೋದನ್ನ ನಾವು ಆಗ್ಲೇ ನೋಡಿದ್ವಿ. ಇವರೊಳಗ ಕಾಳಿದಾಸ ಪ್ರಾಚೀನ ಭಾರತದ ಅತ್ಯಂತ ಶ್ರೇಷ್ಠ ಕವಿ ಮತ್ತು ನಾಟಕಕಾರ ಆಗಿದ್ದ. ಅವ ಬರೆದಂತಹ ಮಾಳ್ವಿಕಾಗ್ನಿಮಿತ್ರ, ವಿಕ್ರಮೋರ್ವಶಿಯ, ಶಾಕುಂತಲ ಈ ಎಲ್ಲ ನಾಟಕಗಳು ಅತ್ಯಂತ ಪ್ರಸಿದ್ಧ ಆಗಿದ್ದಾವ. ಜೊತೆಗೆ ರಘುವಂಶ ಮತ್ತು ಕುಮಾರ ಸಂಭವ ಅನ್ನುವಂತಹ ಎರಡು ಮಹಾಕಾವ್ಯಗಳನ್ನು ಸಹ, ಮೇಘದೂತ ಮತ್ತು ಋತು ಸಂಹಾರ ಅನ್ನುವಂತಹ ಗೀತ ಕಾವ್ಯಗಳನ್ನು ಅದರ ಕಾಳಿದಾಸ ಬರೆದಿದ್ದಾನೆ. ಹಾಗಾದ್ರೆ ಎರಡನೇ ಚಂದ್ರಗುಪ್ತನ ಆಸ್ಥಾನದೊಳಗಿದ್ದಂತಹ ಆ ನವರತ್ನರು ಯಾರ್ಯಾರು ಅಂತಂದ್ರೆ, ಮೊದಲನೇದು ಕಾಳಿದಾಸ, ಎರಡನೇದು ವರಾಹಮೀರ, ಮೂರನೇದು ಘಟಕ ಕರ್ಪರ, ನಾಲ್ಕನೇದು ವರರುಚಿ, ಐದನೇದು ಅವರು ಅಮರಸಿಂಹ, 6 ಧನ್ವಂತ್ರಿ, 7 ಶಂಕು, 8 ಕ್ಷಪನಕ, 9 ವೇತಾಲ ಭಟ್ಟ. ಇವರು ಸಾಹಿತ್ಯಕ್ಕೆ ಕೊಟ್ಟಂತಹ ಕೊಡುಗೆ ನಿಜಕ್ಕೂ ಅದೊಂದು ರೀತಿ ಸಾಹಿತ್ಯದ ಸುವರ್ಣ ಯುಗನ ಆಗಿತ್ತು. ಬಹಳಷ್ಟು ಮಂದಿ ಕವಿಗಳನ್ನ, ಅವರ ಕೃತಿಗಳನ್ನ ಈ ಕಾಲದೊಳಗೆ ಕಾಣ್ತೀವಿ. ವಿಶೇಷವಾಗಿ ಶೂದ್ರಕನ ಮೃಚ್ಛಕಟಿಕ, ಭಾರವಿಯ ಕಿರಾತಾರ್ಜುನೀಯಂ, ದಂಡಿ ಬರೆದಂತಹ ಕಾವ್ಯದರ್ಶಿ ಮತ್ತು ದಶಕುಮಾರ ಚರಿತೆ, ವಿಶಾಖದತ್ತನ ಮುದ್ರಾ ರಾಕ್ಷಸ ಮತ್ತು ದೇವಿ ಚಂದ್ರಗುಪ್ತಂ, ವಿಷ್ಣು ಶರ್ಮ ಬರೆದಂತಹ ಪಂಚತಂತ್ರ, ಭವಭೂತಿಯ ಉತ್ತರ ರಾಮಚರಿತೆ, ಚರಕನ ಚರಕ ಸಂಹಿತೆ, ಶಂಕುವಿನ ಶಿಲ್ಪಶಾಸ್ತ್ರ, ಸುಶ್ರುತ ಸಂಹಿತೆ, ಅಮರಸಿಂಹನ ಅಮರಕೋಶ ಇವೆಲ್ಲವೂ ಸಹ ಗುಪ್ತರ ಕಾಲದೊಳಗ ಸಾಹಿತ್ಯ ಕೃಷಿಗೆ ಪೂರಕವಾದಂತಹದ್ದು. ಇನ್ನು ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದ ಬಗ್ಗೆ ನಾವು ನೋಡೋದಾದ್ರೆ, ವಿಜ್ಞಾನ, ಗಣಿತ, ಖಗೋಳಶಾಸ್ತ್ರ, ವೈದ್ಯಶಾಸ್ತ್ರ, ಲೋಹಶಾಸ್ತ್ರಗಳೊಳಗ ಅತ್ಯಂತ ಅದ್ಭುತವಾದಂತಹ ಪ್ರಗತಿಯನ್ನು ನಾವು ಗುಪ್ತರ ಕಾಲದೊಳಗೆ ಕಾಣ್ತೇವೆ. ಆರ್ಯಭಟ ಈ ಕಾಲದ ಶ್ರೇಷ್ಠ ಗಣಿತಶಾಸ್ತ್ರಜ್ಞ ಮತ್ತು ಖಗೋಳ ವಿಜ್ಞಾನಿಯಾಗಿದ್ದ. ಅವ ಬರೆದಂತಹ ಸೂರ್ಯ ಸಿದ್ಧಾಂತದೊಳಗ ಭೂಮಿಯು ತನ್ನ ಅಕ್ಷದ ಮೇಲೆ ಹೆಂಗೆ ಸುತ್ತುತ್ತದೆ ಮತ್ತು ಚಂದ್ರ ಮತ್ತು ಸೂರ್ಯಗ್ರಹಗಳು ಹೆಂಗೆ ಸಂಭವಿಸ್ತಾವ ಅನ್ನೋದ್ರ ಬಗ್ಗೆ ಅವನ ಸೂರ್ಯ ಸಿದ್ಧಾಂತದೊಳಗೆ ನಾವು ಮಾಹಿತಿಯನ್ನು ಪಡ್ಕೊತೇವೆ. ಅದರ ಜೊತೆಗೆ ಆರ್ಯಭಟಿ ಅನ್ನುವಂಥದ್ದು ಅವನ ಇನ್ನೊಂದು ಕೃತಿ. ಇದರೊಳಗೆ ದಶಮಾಂಶ ಪದ್ಧತಿಯ ಬಗ್ಗೆ ನಾವು ಮಾಹಿತಿಯನ್ನು ಪಡ್ಕೊತೇವೆ. ಜೊತೆಗೆ ನಾವೆಲ್ಲ ಇಡೀ ಜಗತ್ತಿಗೆ ಕೊಟ್ಟಂತಹ ಕೊಡುಗೆ ಶೂನ್ಯ, ಅದರ ಪ್ರಾಮುಖ್ಯತೆಯನ್ನು ಬ್ರಹ್ಮಗುಪ್ತ ಅವನು ತಿಳಿಸಿದ್ದಾನೆ. ಬ್ರಹ್ಮಗುಪ್ತ ಮತ್ತು ಆರ್ಯಭಟ ಇವರಿಬ್ಬರು ಆ ಕಾಲದ ಶ್ರೇಷ್ಠ ಗಣಿತಶಾಸ್ತ್ರಜ್ಞರಾಗಿದ್ದರಿಂದ ಜಗತ್ತಿಗೆ ಶೂನ್ಯದ ಕೊಡುಗೆಯನ್ನು ಕೊಟ್ಟಿದ್ದಾರೆ ಇಬ್ಬರು ಸೇರಿ ಅಂತ ಹೇಳಿ. ವರಾಹಮೀರ ಈ ಕಾಲದ ಶ್ರೇಷ್ಠ ವಿಜ್ಞಾನಿಗಳಲ್ಲಿ ಒಬ್ಬ ಆಗಿದ್ದ. ಅವನು ಬರೆದಂತಹ ಪಂಚ ಸಿದ್ಧಾಂತಕ, ಬೃಹತ್ ಜಾತಕ ಮತ್ತು ಲಘು ಜಾತಕಗಳನ್ನು ನಾವು ಗಮನಿಸಬಹುದು, ಇಲ್ಲಿ ಸ್ಮರಿಸಬಹುದು. ಇವ ಖಗೋಳಶಾಸ್ತ್ರ, ಜೀವಶಾಸ್ತ್ರ, ಗಣಿತ ಮತ್ತು ಭೂಗೋಳಶಾಸ್ತ್ರಗಳಲ್ಲಿ ಪಂಡಿತ ಆಗಿದ್ದ ವರಾಹಮೀರ. ಬೃಹತ್ ಸಂಹಿತೆ ಆಕಾಶಕಾಯಗಳು ಹೆಂಗೆ ಚಲನೆಯನ್ನು ಮಾಡ್ತಾವು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತದೆ. ಇನ್ನು ವೈದ್ಯಕೀಯ ಕ್ಷೇತ್ರಕ್ಕೆ ಬಂದ್ರೆ ಚರಕ ಮತ್ತು ಸುಶ್ರುತರು ಸಂಹಿತೆಗಳನ್ನು ರಚನೆ ಮಾಡಿದ್ದಾರೆ. ಚರಕ ಸಂಹಿತೆ ಅನ್ನುವಂಥದ್ದು ಇದೆ, ಸುಶ್ರುತ ಸಂಹಿತೆ ಅನ್ನುವಂಥದ್ದು ಇದೆ. ಅದರ ಜೊತೆಗೆ ಈ ಕಾಲದ ಮತ್ತೊಬ್ಬ ಶ್ರೇಷ್ಠ ವೈದ್ಯ ಅಂತಂದ್ರೆ ಧನ್ವಂತ್ರಿ. ಅವನನ್ನು ನಾವು ಭಾರತೀಯ ವೈದ್ಯಶಾಸ್ತ್ರದ ಪಿತಾಮಹ ಅಂತ ಹೇಳಿ ಕರಿತೀವಿ. ವಿಶೇಷವಾಗಿ ಆಯುರ್ವೇದದೊಳಗೆ ಅವರ ಒಂದು ಸಾಧನೆ ಅಥವಾ ಕೊಡುಗೆ ನಿಜಕ್ಕೂ ಅವಿಸ್ಮರಣೀಯವಾದಂಥದ್ದು.
ವಾಘಭಟ ಅಷ್ಟಾಂಗ ಸಂಗ್ರಹ ಅನ್ನುವಂಥದ್ದನ್ನು ಒಂದು ಕೃತಿಯನ್ನು ಬರೆದಿದ್ದಾನೆ. ದೆಹಲಿ ಸಮೀಪದ ಮೆಹರೌಲಿಯೊಳಗೆ ಸಂಶೋಧಿಸಲ್ಪಟ್ಟಿರತಕ್ಕಂತಹ ಕಬ್ಬಿನ ಸ್ತಂಭ ಅವರ ಲೋಹಶಾಸ್ತ್ರ ಕೌಶಲ್ಯಕ್ಕೆ ಅತ್ಯುತ್ತಮ ಉದಾಹರಣೆಯಾಗಿದೆ. ಇದು ದೆಹಲಿಯೊಳಗೆ ಕುತುಬ್ ಮಿನಾರ್ ಏನದ, ಕುತುಬ್ ಮಿನಾರ್ ಸಮೀಪದಲ್ಲೇ ಕಂಡುಬರುವಂತಹ ಮೆಹರೌಲಿಯೊಳಗೆ ಇವತ್ತಿಗೂ ಸಹ ಅದು ತುಕ್ಕು ಹಿಡಿದಂಗನ ನಿಂತದ. ಅದು ಬಿಸಿಲು ಮಳಿ ಏನ ಬಂದ್ರೂ ಸಹ ಅದು ಒಂದು ಸ್ವಲ್ಪನೂ ತುಕ್ಕು ಹಿಡಿದೇ ಇರುವುದು, ಅದಕ್ಕೆ ಸ್ವಲ್ಪನೂ ತುಕ್ಕು ಹಿಡಿಯದೇ ಇರುವುದು ಅದು ಒಂದು ರೀತಿ ಪವಾಡ ಅಂತ ಹೇಳಿ ಇವತ್ತು ಎಲ್ಲರೂ ಅದನ್ನ ಗುರುತಿಸ್ತಾರೆ. ಹಾಗಾದ್ರೆ ಕೊನೆಗೆ ಇವರ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಇವರ ಕೊಡುಗೆ ಏನು ಅಂತಂದ್ರೆ, ಭಾರತೀಯ ದೇವಾಲಯ ವಾಸ್ತುಶಿಲ್ಪದ ರಚನಾತ್ಮಕ ಲಕ್ಷಣಗಳನ್ನು ಇವರ ಕಾಲದೊಳಗೆ ಅಭಿವೃದ್ಧಿಪಡಿಸಿದ್ರು. ಮಥುರಾ ಒಳಗೆ, ಬನಾರಸ್ ಒಳಗೆ, ಪಾಟ್ನಾ, ಉದಯಗಿರಿ, ದೇವಗಢ ಈ ಎಲ್ಲ ಪ್ರದೇಶದೊಳಗೆ ಬಹಳಷ್ಟು ಕಲಾ ಚಟುವಟಿಕೆಗಳು ಈ ಕೇಂದ್ರಗಳೊಳಗೆ ನಡೀತಾ ಇದ್ವು. ದೇವಗಢದೊಳಗೆ ಏನೂ ಕಟ್ಟಿದಂತಹ ದಶಾವತಾರ ದೇವಾಲಯ ಇವರು ಕಟ್ಟಿದಂತಹ ಮೊದಲ ದೇವಾಲಯ ಆಗೈತಿ. ಇದರ ಜೊತೆಗೆ ಬಹಳಷ್ಟು ದೇವಾಲಯಗಳನ್ನು ಅವರು ಕಟ್ಟಿದ್ರು. ಭೂಮಾರದ ಶಿವ ದೇವಾಲಯ ಆಗಿರ್ಬೋದು, ಬಿಟ್ರಗಾಂವನ ಇಟಗಿ ದೇವಾಲಯ, ಇವೆಲ್ಲ ಅವರ ಇತರೆ ದೇವಾಲಯಗಳೊಳಗೆ ಬರ್ತಾವೆ. ಜೊತೆಗೆ ಇವರ ಅವಧಿಯೊಳಗೆ ಆ ಬುದ್ಧನ ವಿಗ್ರಹಗಳನ್ನು ಬಹಳಷ್ಟು ಪ್ರತಿಷ್ಠಾಪನೆ ಮಾಡಲಾಗಿದೆ. ಸುಲ್ತಾನ್ ಗಂಜ್ ಒಳಗೆ 7.5 ಅಡಿ ಎತ್ತರ ಸುಂದರವಾದಂತಹ ಒಂದು ಬುದ್ಧನ ವಿಗ್ರಹ ಈಗ ಅದು ಬರ್ಮಿಂಗ್ ಹ್ಯಾಮ್ನ ವಸ್ತು ಸಂಗ್ರಹಾಲಯದೊಳಗೆ ಸಂರಕ್ಷಣೆಗೆ ಒಳಪಟ್ಟದೆ. ಜೊತೆಗೆ ಇವರು ಚಿತ್ರಕಲೆಗೂ ಸಹ ಪ್ರೋತ್ಸಾಹವನ್ನು ಕೊಟ್ಟರು. ಗುಪ್ತರ ವರ್ಣಕಲೆಯ ಅತ್ಯುತ್ತಮ ಉದಾಹರಣೆಗಳು ಗ್ವಾಲಿಯರ್ ಸಮೀಪದ ಮಹಾಗೋಡೆಗಳ ಮ್ಯಾಲದಾವೆ. ಗುಪ್ತ ಅರಸರು ಅಜಂತಾ ಒಳಗೆ ಅನೇಕ ಗುಹಾಂತರ ದೇವಾಲಯಗಳನ್ನು ಸಹ ನಿರ್ಮಾಣ ಮಾಡಿದರು. ಗುಪ್ತರ ಕಾಲದ ಕಲಾವಿದರು ಬುದ್ಧನ ಜೀವನಕ್ಕೆ ಸಂಬಂಧಪಟ್ಟಂಗೆ ಬಹಳಷ್ಟು ಚಿತ್ರಗಳನ್ನು ರಚನೆ ಮಾಡಿದರು. ವಿಶೇಷವಾಗಿ ಒಂದು ಚಿತ್ರದ ಬಗ್ಗೆ ಹೇಳಬೇಕು ಅಂತಂದ್ರೆ, ಅಜಂತಾ ಒಳಗೆ 17ನೇ ಗುಹೆಯಲ್ಲಿರುವಂತಹ ತಾಯಿ ಮತ್ತು ಮಗು ವರ್ಣಚಿತ್ರ ಬಹಳಷ್ಟು ನೈಜತೆಯಿಂದ ಮತ್ತು ಸುಂದರತೆಯಿಂದ ಕೂಡಿದ್ದು ಇದು ಅಜಂತಾದ ಚಿತ್ರಕಲೆಗಳೊಳಗೆ ಬಹಳಷ್ಟು ಶ್ರೇಷ್ಠವಾದಂತಹ ಚಿತ್ರಕಲೆ ಅಂತ ಹೇಳಿ ಇವತ್ತು ಎಲ್ಲರೂ ಕರೀತಾರೆ. ಹಿಂಗೆ ಕಲೆ, ವಾಸ್ತುಶಿಲ್ಪ, ವಿಜ್ಞಾನ, ತಂತ್ರಜ್ಞಾನ, ಶಿಕ್ಷಣ, ಸಾಹಿತ್ಯ, ಹಿಂದೂ ಧರ್ಮದ ಪುನರುತ್ಥಾನ ಇವೆಲ್ಲವೂ ಸಹ ಗುಪ್ತರ ಕಾಲದ ಸುವರ್ಣ ಯುಗಕ್ಕೆ ಹಿಡಿದಂತಹ ಕನ್ನಡಿ. ಈ ಎಲ್ಲ ವಿಭಾಗಗಳಲ್ಲಿ ಆದಂತಹ ಸಾಧನೆ ಅಥವಾ ಕೊಡುಗೆ ಅದು ಆಗಷ್ಟೇ ಅಲ್ಲ, ಇವತ್ತಿಗೂ ಸಹ ಆ ಕಾಲದ ಗುಪ್ತರ ವಂಶದ ಆ ಸಾಮ್ರಾಜ್ಯದ ಸಂಸ್ಕೃತಿಯ ಶ್ರೀಮಂತಿಕೆಯನ್ನು, ಅವರ ಕಲಾ ಪ್ರತಿಭೆಯನ್ನು ಎತ್ತಿ ಹಿಡಿತದೆ. ಮತ್ತು ಅದರ ಬಗ್ಗೆ ಏನೂ ನಿಗದಿಪಡಿಸಿದಂತಹ ಮಾಹಿತಿಯನ್ನು ಅಥವಾ ಅವಶ್ಯಕ ಇರುವಂತಹ ಎಲ್ಲ ದಾಖಲೆಗಳನ್ನ ಇಟ್ಕೊಂಡು ನಾವು ನೋಡಿದಾಗ ನಿಜಕ್ಕೂ ಇದು ಗುಪ್ತರ ಅವಧಿ ಏನಿತ್ತು ಅದು ಭಾರತದಷ್ಟೇ ಅಲ್ಲ, ಒಂದು ರೀತಿ ಪ್ರಖ್ಯಾತವಾದಂತಹ ಇವರು ಸಾಹಿತ್ಯಕ್ಕೆ ವಿಶೇಷವಾದಂತಹ ಕೊಡುಗೆಯನ್ನು ಕೊಟ್ಟಿದ್ದು ಅದು ಇತಿಹಾಸದೊಳಗನ ಅತ್ಯಂತ ಶ್ರೇಷ್ಠ ಮತ್ತು ರಿಮಾರ್ಕೆಬಲ್ ಅಂತ ನಾವು ಹೇಳಿದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಇದಿಷ್ಟು ಅಧ್ಯಾಯ 4.5ರಲ್ಲಿ ಬರುವಂತಹ ಗುಪ್ತರ ಬಗ್ಗೆ ಈ ಪಠ್ಯದೊಳಗೆ ಇರುವಂತಹ ಮಾಹಿತಿ. ಇನ್ನು ಮುಂದಿನ ಅಧ್ಯಾಯದೊಳಗೆ ಚೋಳರ ಬಗ್ಗೆ ನಾವು ಅಧ್ಯಯನವನ್ನು ಮಾಡೋಣ. ವಿಶೇಷವಾಗಿ ಚೋಳರು ಯಾತಕ್ಕಾಗಿ ಫೇಮಸ್ ಅಂತಂದ್ರೆ, ಅವರು ಗ್ರಾಮಾಡಳಿತಕ್ಕೆ ಬಹಳ ಫೇಮಸ್ ಆದಂತಹ ಏನೋ ಅದೊಂದು ಕುಟುಂಬ ಅದು ಅಥವಾ ಅದೊಂದು ಸಾಮ್ರಾಜ್ಯ. ಹಾಗಾಗಿ ಮುಂದಿನ ತರಗತಿ 4.6 ಚೋಳರ ಬಗ್ಗೆ ನಾವು ಮತ್ತೆ ಮಾತಾಡೋಣ. ಮತ್ತು ಮುಂದಿನ ಸಲ ಮತ್ತೊಂದು ವಿಷಯ, ಮತ್ತೊಂದು ಕೊಟೇಶನ್ ಒಂದಿಗೆ ನಿಮ್ಮ ಹತ್ರ ಮತ್ತೆ ಸಿಗ್ತೀನಿ, ಮತ್ತೆ ಮಾತಾಡೋಣ. ನೀವಿನ್ನೂ ಹಿಂದಿನ ವಿಡಿಯೋಗಳನ್ನು ನೋಡಿಲ್ಲ ಅಂತಂದ್ರೆ ದಯವಿಟ್ಟು ಹಿಂದಿನ ವಿಡಿಯೋಗಳನ್ನು ಸಹ ನೋಡ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಮುಂದಿನ ವಿಡಿಯೋ ಒಳಗೆ ಮತ್ತೊಂದು ಕೊಟೇಶನ್ನು, ಮತ್ತೊಂದು ಅಧ್ಯಾಯದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ಧನ್ಯವಾದಗಳು.